ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾರುಗೇರಿ ಪಟ್ಟಣದ ಸಮೀಪದ ಹಿಡಕಲ್ ಗ್ರಾಮದ ನಿವಾಸಿಯಾದ ರುಕ್ಕವ್ವ ಕೃಷ್ಣಪ್ಪ ಕಾಂಬಳೆ ತಮ್ಮ ಬಂಗಾರದ ಆಭರಣ ಕಳುವಾಗಿದೆ ಎಂದು 1/6/2025 ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ ಹಿನ್ನೆಲೆ ಪೊಲೀಸರ ತನಿಖೆ ನಡೆಸಿದಾಗ ಕಳ್ಳತನ ಮಾಡಿದ ಆರೋಪಿ ಹುಡುಕಲು ಪ್ರಾರಂಭಿಸಿದಾಗ ಆರೋಪಿಯು ಹಾರುಗೇರಿ ಪೊಲೀಸರ ಕೈಗೆ ಸಿಕ್ಕಾಗ ಅಪರಾಧ ಸಂಖ್ಯೆ 112/2025 ಕಲಂ 318 BNS ಕಾಯ್ದೆ 2023ಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು ಪೊಲೀಸರು ಅಧೀಕ್ಷಕರು ಬೆಳಗಾವಿ ಭೀಮಶಂಕರ ಗುಳೇದ ಅವರ ಮಾರ್ಗದರ್ಶನದಲ್ಲಿ ಶ್ರುತಿ ಎನ್ಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಹಾಗೂ ಆರ್ಬಿ ಬಸರಿಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಹಾಗೂ ಪ್ರಶಾಂತ ಮುನ್ನೋಳಿ ಪೊಲೀಸ್ ಉಪಾಧೀಕ್ಷಕರು ಅಥಣಿ ಉಪವಿಭಾಗ ಹಾಗೂ ರತನ್ ಕುಮಾರ್ ಚಿರಗ್ಯಾಳ ಸಿಪಿಐ ಹಾರುಗೇರಿ ವೃತ್ತರವರ ಮಾರ್ಗದರ್ಶನದಲ್ಲಿ ಮಳಪ ಪೂಜಾರಿ ಪಿಎಸ್ಐ ಮತ್ತು ಶಿವಾನಂದ ಕಾರಜೋಳ ಪಿಎಸ್ಐ ಹಾರುಗೇರಿ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿ ಜನ ತಂಡ ರಚನೆ ಮಾಡಿ ಶೀಘ್ರವಾಗಿ ಪ್ರಕರಣವನ್ನು ಬೆದರಿಸಿ ಕಳ್ಳತನ ಮಾಡಿದ ಆರೋಪಿತನಿಗೆ ಬಂಧನ ಮಾಡಿ ಅವನಿಂದ ಹಾರುಗೇರಿ ತೇರದಾಳ ನಿಪ್ಪಾಣಿ ಶಹರ ಮೂಡ್ಲಗಿ ಕಾಗವಾಡ ಅಥಣಿ ಸಂಕೇಶ್ವರ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 9 ವಂಚನೆ ಪ್ರಕರಣವನ್ನು ಪತ್ತೆ ಮಾಡಿ ವಂಚನೆ ಮಾಡಿದವನಿಂದ ಕೃತ್ಯಕ್ಕೆ ಉಪಯೋಗಿಸಿದ ಮೋಟಾರ್ ಸೈಕಲ್ ಒಂದು 80,000 ರೂಪಾಯಿ ಮತ್ತು 64 ಗ್ರಾಂ ಬಂಗಾರದ ಆಭರಣವನ್ನ ಇವುಗಳ ಒಟ್ಟು 86,20,000 ರೂಪಾಯಿ ಹೀಗೆ 7 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ತನಿಖಾ ತಂಡದ ನೇತೃತ್ವವನ್ನು ರತನ್ ಕುಮಾರ್ ಚಿರಗ್ಯಾಳ ಸಿಪಿಐ ಹಾರುಗೇರಿ ವೃತ್ತ ಮಾಳಪ್ಪ ಪೂಜಾರಿ ಪಿಎಸ್ಐ ಮತ್ತು ಶಿವನದ ಕಾರಜೋಳ ಪಿಎಸ್ಐ ಹಾರುಗೇರಿ ಪೊಲೀಸ್ ಠಾಣೆ ಬಿಎನ್ ಹೊಸಟ್ಟಿ ಶ್ರೀ ರಮೇಶ್ ಮಂದಿರಮನಿ ಅಶೋಕ ಶಾಂಡೆಗೆ HR ಅಂಬಿ ಪಿಎಂ ಸಪ್ತಸಾಗರ ಹಾರುಗೇರಿ ಪೊಲೀಸ್ ಠಾಣೆ ಮತ್ತು ವಿನೋದ್ ಟಕ್ಕಣವರ್ ಟೆಕ್ನಿಕಲ್ ಸೆಲ್ ಪೊಲೀಸ್ ಅಧೀಕ್ಷಕರ ಕಚೇರಿ ಬೆಳಗಾವಿ ಅವರು ಪತ್ತೆ ಕಾರ್ಯನಿರ್ವಹಿಸಿದ್ದು ಭಾಗವಹಿಸಿ ಕಳ್ಳತನವಾದ ಆಭರಣವನ್ನ ಮಾರುತಿಯಿಂದ ವಶಪಡಿಸಿಕೊಂಡಿದ್ದಾರೆ. ಸಿದ್ದರಾಮಗೌಡ ಪಾಟೀಲ್ ಎಜಿ ನ್ಯೂಸ್ ರಾಯಬಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.